ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವಿಬಿಜಿ ರಾಮ್ಜಿ ಕಾಯ್ದೆ ಜನರ ಉದ್ಯೋಗದ ಹಕ್ಕು ಕಸಿಯುತ್ತಿದೆ. ಮನರೇಗಾ ಮರುಸ್ಥಾಪನೆಗಾಗಿ ಕಾಂಗ್ರೆಸ್ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆ. ದೇಶಾದ್ಯಂತ ಮನರೇಗಾ ಉಳಿಸಿ ಅಭಿಯಾನಕ್ಕೆ ಕಾಂಗ್ರೆಸ್ ಚಾಲನೆ ನೀಡಿದೆ. ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ರದ್ದುಪಡಿಸಿ ಹೊಸದಾಗಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕಾ ಮಿಷನ್ ಕಾಯ್ದೆಯನ್ನು ಜಾರಿಗೊಳಿಸಿದೆ ಎಂದು ಆರೋಪಿಸಲಾಗಿದೆ. 2005ರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಗ್ರಾಮೀಣ ಜನರ ಉದ್ಯೋಗ ಭದ್ರತೆಗಾಗಿ ಮನರೇಗಾ ಜಾರಿಗೆ ಬಂದಿತ್ತು. ಈಗ ಈ ಕಾಯ್ದೆಯನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ಬಳಿ ನರೇಗಾ ಬಚಾವ್ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಮನರೇಗಾ ಅಡಿಯಲ್ಲಿ ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಜನರು ಉದ್ಯೋಗ ಪಡೆದಿದ್ದಾರೆ. ಇದರಲ್ಲಿ 53% ಮಹಿಳೆಯರು, 17% ಪರಿಶಿಷ್ಟ ಜಾತಿ ಹಾಗೂ 11% ಪರಿಶಿಷ್ಟ ವರ್ಗದವರು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. 100 ದಿನಗಳ ಉದ್ಯೋಗ ಖಾತ್ರಿ ನೀಡುತ್ತಿದ್ದ ಈ ಕಾಯ್ದೆ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮ ಸಭೆಗಳ ಅಧಿಕಾರವನ್ನ ಬಲಪಡಿಸಿತ್ತು. ಆದರೆ ಪಂಚಾಯತ್ ಸ್ವಾಯತ್ತತೆ ಕಸಿಯಲಾಗುತ್ತಿದೆ. ಗ್ರಾಮೀಣ ಜನರ ಉದ್ಯೋಗದ ಹಕ್ಕು ಹರಣವಾಗುತ್ತಿದೆ. ಆದ್ದರಿಂದ ಮನರೇಗಾ ಮರುಜಾರಿಗೆ ಆಗ್ರಹಿಸಿ ದೇಶಾದ್ಯಂತ ಹೋರಾಟ ನಡೆಸಲಾಗುತ್ತಿದೆ ಎಂದು ಹೇಳಿದರು. ನಿಸಗರಿ ಮಗ ನಿಸಗರಿ ಪಾ ದಿನಕ್ಕೆ 400 ಕನಿಷ್ಠ ವೇತನ ನಿಗದಿ, ಪಂಚಾಯತ್ ಸ್ವಾಯತ್ತತೆ ಮರುಸ್ಥಾಪನೆ ಹಾಗೂ ಮನರೇಗಾ ಮರುಜಾರಿಗೆ ಆಗ್ರಹಿಸಿದರು. ಸಿಎಂ ಸಿದ್ದರಾಮಯ್ಯ, ರೈತ ವಿರೋಧಿ ಕಾಯ್ದೆಗಳನ್ನು ಹೋರಾಟದ ಮೂಲಕ ಹಿಂಪಡೆಯುವಂತೆ ಮಾಡಿದ್ದೇವೆ. ಅದೇ ರೀತಿ ಈ ಕಾಯ್ದೆಯನ್ನು ಹಿಂಪಡೆಯುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ. ರಾಜ್ಯದ ಜನರು ನಮ್ಮ ಜೊತೆ ನಿಲ್ಲಬೇಕು. ಕಾರ್ಯಕ್ರಮ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ 2005ರಲ್ಲಿ ನಾವು ತಂದ್ವಿ. 2006 ಫೆಬ್ರವರಿಯಲ್ಲಿ ಇದು ಜಾರಿ ಆಯಿತು. 12.5 ಕೋಟಿ ಕುಟುಂಬಗಳು ಇದರ ಮೇಲೆ ಅವಲಂಬಿತವಾಗಿದೆ. ಇವತ್ತಂಥ ಕಾರ್ಯಕ್ರಮದ ಸ್ವರೂಪವನ್ನು BJP ಅವರು ಬದಲಿಸ್ತಿದ್ದಾರೆ, ಹೆಸರನ್ನು ಚೇಂಜ್ ಮಾಡ್ತಿದ್ದಾರೆ. ಸೊ ಇದು BJP ಅವರಿಗೆ ಶೋಭೆ ತರೋದಲ್ಲ. ನಾನು BJP ಅವ್ರಿಗೆ ಹೇಳ್ತೀನಿ, ನೀವು ಮಹಾತ್ಮ ಗಾಂಧಿ ಐಡಿಯಾಲಜಿನ ಕೊಲ್ತಿದ್ದೀರಾ. ಮಹಾತ್ಮ ಗಾಂಧಿ ಐಡಿಯಾಲಜಿ ಬಗ್ಗೆ ಮಹಾತ್ಮ ಗಾಂಧಿ ಬಗ್ಗೆ ನಮಗೆಲ್ರಿಗೂ ಇರೋ ಗೌರವ ಪ್ರತಿಯೊಬ್ಬರಿಗೂ ಇದೆ. ಅವ್ರು ಯಾರೋ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಾರೆ, ಫಾದರ್ ಆಫ್ ನೇಷನ್ ಅಂತ ಅವ್ರನ್ನ ಒಪ್ಕೊಳ್ಳಲ್ಲ ನಾವು ಅಂತ. ನಾನು ಹೇಳೋದಿಷ್ಟೇ,
ಇದೊಂದು ಬೃಹತ್ ಹೋರಾಟ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮತ್ತಷ್ಟು ಯಶಸ್ವಿಯಾಗಿ ದೇಶವ್ಯಾಪ್ತಿ ಹರಡುತ್ತೆ ಅನ್ನೋದು ನನ್ನ ಭಾವನೆ ಸರ್. ನಿಮ್ಮದು ಯಮನರೇಗ ಹೋರಾಟ ಮಾಡ್ತಿದ್ದೀರಿ, ಅದಕ್ಕೂ ಮೊದಲಿಗೆ ನೀವು ಅಧಿಕಾರಕ್ಕೆ ಬರೋಕ್ಕೆ ಮೊದಲು ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ವಿಶೇಷವಾಗಿ ಬಯಲು ಸೀಮೆಗೆ ಏನೆಲ್ಲ ನೀವು ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನು ಒಂದೂ ಇದುವರೆಗೂ ಮಾಡಿಲ್ಲ. ಎತ್ತಿನೊಳೆ ಈಗ ನಾವು ಚಾಲನೆ ಕೊಟ್ವಿ. 2027 ಡಿಸೆಂಬರ್ಗೆ ಹರಿಸ್ತೀವಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ದಾರೆ. 2027 ಡಿಸೆಂಬರ್ಗೆ ಎತ್ತಿನೊಳೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ, ನನ್ನ ನಂಬಿಕೆ ಇದೆ. ನೋಡೋಣ, ಅವತ್ತು ಬರಲಿಲ್ಲ ಅಂದರೆ ಪ್ರಶ್ನೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಮೆಡಿಕಲ್ ಕಾಲೇಜಲ್ಲಿ ಇನ್ನೂ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿಲ್ಲ ಅಂತ. ಇಲ್ಲ, ಬಂದಿದೆ ನೋಡಿ ಸರ್. ಆಲ್ರೆಡಿ ಮೊನ್ನೆ ಕ್ಯಾಬಿನೆಟ್ಟಲ್ಲಿ 30 ಕೋಟಿಗೆ ಅಪ್ರೂವ್ ಆಯಿತು. ಈಗ ಅದು ಟೆಂಡರ್ಗೆ ಹೋಗುತ್ತೆ. ಅದೇನೇನು ಬೇಕು ಪರ್ಚೇಸ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. 30 ಕೋಟಿ ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಆಗಿದೆ. ಇದೆಲ್ಲ ಒಂದು 4-5 ತಿಂಗಳು ಆಗುತ್ತಲ್ಲ ಸರ್. ಟೆಂಡರ್ಗೆ ಹೋಗಬೇಕು, ಕಾನೂನು ರೀತಿ ಫಾಲೋ ಮಾಡಬೇಕು. ಆ ಟೆಂಡ್ರಲ್ಲಿ ಮತ್ತೆ ನಾವೆಲ್ಲ ಇನ್ಸ್ಟ್ರೂಮೆಂಟ್ಸು ಮೆಟೀರಿಯಲ್ಸ್ ಎಲ್ಲ ಬೈ ಮಾಡಬೇಕು. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಸರ್. ಜಿಲ್ಲೆಯಲ್ಲಿ ಉದ್ಘಾಟನೆ ಕಾದಿರ್ತಕ್ಕಂಥ ಹಲವಾರು ಕಾಮಗಾರಿಗಳು ಉದ್ಘಾಟನೆ ಮಾಡಿಲ್ಲ, ನೀವು ಹಾಸ್ಪಿಟಲ್ ಉದ್ಘಾಟನೆ ಮಾಡಿಲ್ಲ ಅಂತ. ಇಲ್ಲ ಹಂಗೇನಿಲ್ಲ. ಈಗ ನೋಡಿ, ಹಾಸ್ಪಿಟಲ್ಗೆ ಉದ್ಘಾಟನೆ ಯಾವಾಗ ಮಾಡೋದು? ಸುಮ್ಮನೆ ಖಾಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಇವ್ರ ಥರ ಎಲ್ಲ ಇನ್ಕಂಪ್ಲೀಟ್ ಮಾಡಿ ಬಿಡೋಕ್ಕಾಗತ್ತಾ? ಅಲ್ಲಿ ಎಲ್ಲ ನಾಳೆ ಪೇಷಂಟ್ಸ್ ಇನ್ಫ್ಲೋ ಜಾಸ್ತಿ ಆದಾಗ ನಾನು ಆನ್ಸರಬಲ್ ಅಲ್ವಾ? ಅದಕ್ಕೆ ಎಲ್ಲ ಒಂದು 2 ತಿಂಗಳು ಲೇಟ್ ಆದರೂ ನೀಟಾಗಿ ಸ್ಟಾರ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಾತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜವಾಲಾ ಮಾತನಾಡಿ, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟವಲ್ಲ, ದೇಶದ ದುಡಿಯುವ ವರ್ಗದ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ. ಹೊಸ ಯೋಜನೆ ರಾಜ್ಯಗಳ ಮೇಲೆ 40% ಅನುದಾನದ ಹೊರೆ ಹಾಕುತ್ತಿದೆ. ಇದನ್ನು ಯಾವುದೇ ರಾಜ್ಯ ಭರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ನಾಟಕದಿಂದ ಪ್ರಾರಂಭವಾದ ಈ ಹೋರಾಟ ದೇಶಾದ್ಯಂತ ವಿಸ್ತರಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮನರೇಗಾ ಮರುಸ್ಥಾಪನೆಗಾಗಿ ಕಾಂಗ್ರೆಸ್ ಪಕ್ಷ ದೇಶವ್ಯಾಪಿ ಹೋರಾಟ ಮುಂದುವರಿಸಲು ತೀರ್ಮಾನಿಸಿದ್ದು, ರಾಜ್ಯದ ಜನರು ಈ ಆಂದೋಲನಕ್ಕೆ ಬೆಂಬಲ ನೀಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಅಂಬರೀಶ್.